ಬಾಯಿ ಕೆಟ್ಟಾಗ ಏನೋ ಒಂದು ಹೊಸ ರೀತಿ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೆಸಿಪಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಮಾಡಿ ಫ್ರೆಂಡ್ಸ್. ನೀವು ಇನ್ನೂ ಒಂದು ತುತ್ತ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ. ಹಾಯ್ ಹಲೋ ಫ್ರೆಂಡ್ಸ್, ಎಂ ಪಿ ಕುಕ್ ಕ್ಲಾಸ್ ಅಂತ ನಾನಿವತ್ತು ಒಣಮೀನು ಅಥವಾ ಕರಿಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು 30-40 ಕರಿಮೀನು ತೊಗೊಂಡಿದ್ದೀನಿ. ಇದಕ್ಕೆ ಬದನೆಕಾಯಿ, ಹಸಿ ಬೀನ್ಸ್ ಕಾಳು, ಒಂದು ಆಲೂಗೆಡ್ಡೆನ ಕೂಡ ಹಾಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಮಸಾಲೆನ ಹುರ್ಕೊಂಡಿಲ್ಲ. 1 ಕಪ್ ಈರುಳ್ಳಿ, 1 ಕಪ್ ತೆಂಗಿನಕಾಯಿ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊನ ಖಾರಕ್ಕೆ ಹಾಕ್ಕೊತೀನಿ. ಮಿಕ್ಕಿದ್ನ ಹಾಗೆ ಇಡ್ತೀನಿ. ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಕರಿಮೀನ ಹುರ್ಕೋತೀನಿ. ಕರಿಮೀನ ಹುರ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರಲ್ಲ. ಈಗ ಒಲೆ ಮೇಲೆ ಒಂದು ಮಡಕೆ ಇಡ್ತೀನಿ. ಇದು ನೀರನ್ನು ಕೂಡ ಹಾಕ್ತೀನಿ. ಮಸಾಲೆ ರುಬ್ಬಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ತರಕಾರಿಗಳನ್ನ ಹಾಕ್ತೀನಿ. ಉಳಿದಿರೋಂಥ ಟೊಮೊಟೊನೂ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಒಂದು 1/4 ಗಂಟೆ ಮುಚ್ಚಿಡ್ತೀನಿ ತರಕಾರಿ ಬೇಯೋವರೆಗೂ. ಈಗ ಬೆಂದಿದೆ ಏನೋ ಸ್ವಲ್ಪ ಚೆಕ್ ಮಾಡ್ಕೊತೀನಿ. ಬೆಂದಿದೆ. ಇದಕ್ಕೆ ರುಬ್ಬಿರೋಂಥ ಮಸಾಲನ್ನ ಹಾಕೋತೀನಿ. ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋತೀನಿ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ರುಚಿಕರವಾಗಿರುತ್ತೆ. ನಮ್ಮ ಅಜ್ಜಿ ಎಲ್ಲ ಅಡುಗೆನೂ ಮಡಿಕೆಯಲ್ಲೇ ಮಾಡ್ತಿತ್ತು, ಅದು ಟೇಸ್ಟೇ ಬೇರೆ ಇತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ಮುಚ್ಚಿಡ್ತೀನಿ. ಕುದಿ ಬಂದಿದೆ. ಈಕೆ ಹುರಿದು ನೀಟಾಗಿ ತೊಳ್ಕೊಂಡಿದ್ದೆ ಕರಿಮೀನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ಇಡ್ತೀನಿ. ಸ್ವಲ್ಪ ಟೇಸ್ಟು ನೋಡಿಬಿಡ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್ ಹೇಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.